ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನನ್ನ ಲಾಸ್ಟ್ 2 ಕುಕಿಂಗ್ ಎಪಿಸೋಡ್ಸ್ನ ನೋಡಿದ್ರಿ. ಇವತ್ತು ಒಂದು ಸ್ಪೆಷಲ್ ಕುಕಿಂಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಇದು ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಎಸ್, ನಾನಿವತ್ತು ಮೊಸರನ್ನ ಮಾಡ್ತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮೊಸರನ್ನ ಅಷ್ಟೇ ಅಲ್ಲ ರೀ, ಆ ಮೊಸರನ್ನಲ್ಲಿ ಒಂದು ಡಿಫ್ರೆಂಟ್ ಐಟಮ್ನ ಆ್ಯಡ್ ಮಾಡಿ ನಾನೊಂದು ಮೊಸರನ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಈಗ ಬನ್ನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅನ್ನನ ಯೂಶಲಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮೆತ್ತು ಮಾಡಬೇಕು. ಬಟ್ ಯೂಶಲಿ ಅನ್ನ ಮಿಕ್ಸಿಗೆ ಹಾಕ್ಬಾರ್ದು ಅಂತಾರೆ. ಇದನ್ನು ನಾನು ಈ ಥರ ಮೆತ್ತಗೆ ಮಾಡೋದನ್ನು ನಮ್ಮ ಅಮ್ಮನ ಹತ್ರ ಕಲ್ತಿದ್ದು. ಯಾಕೆಂದರೆ ನನ್ನ ಮಕ್ಕಳಿಬ್ಬರು ಚಿಕ್ಕವರಿದ್ದಾಗ ಆದಷ್ಟು ಅನ್ನ ಮೆದು ಮಾಡಿ ತಿನ್ನಿಸ್ತಾ ಇದ್ದೆ. ಆವಾಗ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಚೆನ್ನಾಗಿ ಇದರಲ್ಲಿ ಇದು ಮಾಡಿದ್ರೆ ಮೆತ್ತಗಾಗತ್ತೆ. ಮೊಸರನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಮಿಕ್ಸಿಗೆಲ್ಲ ಹಾಕೋದಕ್ಕಿಂತ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಬೇಗ ಜೀರ್ಣ ಆಗತ್ತೆ ಅಂತ ಮಾಡ್ತಾ ಇದ್ವಿ. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಐ ಆಮ್ ಡೂಯಿಂಗ್ ದಿಸ್. ಸ್ವಲ್ಪ ಜನಕ್ಕೆ ಕೈಯಲ್ಲಿ ಕಿವುಚಿದ್ರೆ ಒಂಥರ ಅಸಹ್ಯ ಪಟ್ಕೋತಾರೆ. ಅದ್ರ ಬದಲು ಲೋಟದಲ್ಲಿ ಕಿವುಚೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ. ಸೊ ಈಗ ಮೊಸರನ್ನ ಹಾಕೋಣ. ಗಟ್ಟಿ ಮೊಸರು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂಚೂರು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನಾನಿದು ಸ್ವಲ್ಪ ಮೊಸರು ಗಟ್ಟಿ ಆಗಿರೋದ್ರಿಂದ ಆಲ್ರೆಡಿ, ಸೊ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇಲ್ಲ. ಬಟ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಕ್ಕೊಳ್ಳೋರು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇಲ್ಲ ಯೋಗರ್ಟ್ ಕೂಡ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಒಂಚೂರು ಮೊಸರು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಯಾಕೆಂದರೆ ನಾವು ಇದನ್ನು ಉಂಡೆ ಮಾಡಬೇಕು ಆಮೇಲೆ. ಏನಕ್ಕೆ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಮೊಸರನ್ನಕ್ಕೆ ಪೊಮಗ್ರಾನೇಟ್ ಹಾಕಿ ಹಾಕ್ತಾರೆ. ಸೊ ಹಾಕಕ್ಕೆ ಮುಂಚೆ ಒಂಚೂರು ತಿಂದ್ಬಿಡ್ತೀನಿ. ಸೊ ಒಂಚೂರು ಪೊಮಗ್ರಾನೇಟ್ ಆ್ಯಡ್ ಮಾಡೋಣ. ಸ್ವಲ್ಪನೇ ಹಾಕಿದ್ದೀನಿ, ಆಮೇಲೆ ನಂಗೆ ತಿನ್ನಕ್ಕೆ ಬೇಕದಕ್ಕೆ. ಸೊ ಹಿಂಗಾಗಿದೆ, ಇಷ್ಟು ಗಟ್ಟಿ ಇದೆ. ಬಟ್ ಇವಾಗ ಇದಕ್ಕೆ ಆ್ಯಸ್ ಯೂಶುವಲ್ ಒಗ್ಗರಣೆ ಕೊಡಬೇಕು. ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಕಡಲೆಬೇಳೆ ಒಗ್ಗರಣೆ ಕೊಟ್ಟ ಮೇಲೆ ಆಮೇಲೆ ಒಂದು ಪ್ರೊಸೀಜರ್ ಇದೆ, ಅದನ್ನ ಏನಂತ ಹೇಳ್ತೀನಿ. ಓಕೆ, ಒಗ್ಗರಣೆ ಹಾಕೋಣ. ಸೊ ಏನು ಐಟಮ್ ಹಾಕೋದೇ ಮರ್ತೋಯ್ತು ನನಗೆ. ಏನು ಹೇಳಿ? ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸಾಕು, ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋದು. ಎಸ್, ಮೊಸರನ್ನ ರೆಡಿ. ಅಷ್ಟೇ ರೆಸಿಪಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಸೊ ಮೊಸರನ್ನ ರೆಡಿ ಇದೆ. ಇದಾದಮೇಲೆ ಈಗೊಂದು ಪ್ರೋಸೆಸ್ ಇದೆ, ಇದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಮುಂಚೆ ಏನಂದರೆ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4 ಕರಿಬೇವನ್ನ ಒಂಚೂರು ಎಣ್ಣೆಲಿ ಕರ್ಕೊಂಬಿಡೋಣ. ಅದನ್ನೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಏನು ಗೊತ್ತಾ, ಹೆಣ್ಮಕ್ಳು ನೈಟಿ ಹಾಕ್ಕೊಂಡಾಗ ಈ ಥರ ಟವಲೆಲ್ಲ ಯೂಸ್ ಮಾಡಲ್ಲ. ನೈಟಿಲೇ ಹಂಗೆ ಒರೆಸ್ಕೊಂಡ್ಬಿಡ್ತೀವಿ. ಬಟ್ ಈಗ ರೆಡಿ ಆಗಿರೋದ್ರಿಂದ ಹಂಗೆಲ್ಲ ಒರೆಸ್ಕೊಳಕ್ಕಾಗಲ್ಲ ಅಂತ ಒಂದು ಟವಲ್ ಇಟ್ಕೊಂಡಿದ್ದೀನಿ.
ಇಲ್ಲ ಅಂದರೆ ಟಿಶ್ಯೂಲಿ ಒರೆಸ್ಕೊತಾ ಇದ್ದೀನಿ. ಬಟ್ ನಿಜವಾಗ್ಲೂ ನಾನು ನೈಟಿ ಹಾಕ್ಕೊಂಡ್ರೆ ಅದೇ ಮಾಡೋದು. ಅಷ್ಟೆಲ್ಲ ನಾವು ಹೋಗಿ ಟವಲ್ ತೊಗೊಂಡು ಒರೆಸೋ ಅಷ್ಟೆಲ್ಲ ಖಂಡಿತ ಪೇಷನ್ಸ್ ಇರೋಲ್ಲ. ಹಾಗೆ ಒರೆಸ್ಕೊಂಬಿಡೋದು ಅದೇ ಚೆಂದ. ಆ್ಯಕ್ಚುಲಿ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಏನಂದರೆ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ಒಂಚೂರು ಹೋಲ್ ಮಾಡ್ಕೊಳ್ಳೋಣ. ಸೊ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ಓಕೆ, ಅದು ಒಳಗಡೆ ಇರೋ ಥರ. ಸೊ ನೀಟಾಗಿ ಈ ಥರ ಉಂಡೆ ಮಾಡಿಕೊಂಡು ಓಕೆನಾ. ಈಗ ಈ ಮೈದಾ ಹಿಟ್ಟು ಇದಿದೆಯಲ್ಲ, ಇದರಲ್ಲಿ ಒಂದ್ಸಲಿ ರೋಲ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಆದಷ್ಟು ಎಡಗೈಲಿ ಮಾಡಿದ್ರೆ ಬೆಟ್ರು. ಯಾಕಂದರೆ ಇದು ಒದ್ದೆ ಆಗಿಬಿಟ್ರೆ ಬ್ರೆಡ್ ಕ್ರಮ್ಸ್ ಯೂಸ್ ಆಗಲ್ಲ. ಬಟ್ ಒಂದು ಸತಿ ಅಲ್ಲ, 2 ಸತಿ ಮಾಡಬೇಕು. ಸೊ ಹಪ್ಪಳದಲ್ಲಿ ಇದೂ ಕ್ರಂಚಿಯಾಗಿ ಕುರುಮ್ ಅಂತ ಬರುತ್ತೆ. ಸೊ ಹಂಗಾಗಿ ಹಪ್ಪಳ ಹಾಕ್ತಾಯಿದ್ದೀನಿ. ಹಂಗೆ ಎಣ್ಣೆ ಒಳಗೆ ಹಿಂಗೆ ಡೈರೆಕ್ಟ್ ಬಿಡೋಕ್ಕೆ ಭಯ, ಅದಕ್ಕೆ ನಾನು ಇದರಲ್ಲಿ ಇಟ್ಟಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕಾಲು ಸುಟ್ಕೊಂಡ್ಮೇಲಿಂದ ನಂಗೆ ಸಣ್ಣ ವಿಷಯನೂ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮೊಸರನ್ನ ಎಣ್ಣೆಲಿ ಕರಿಯೋ ಥರ? ನೋಡಿ, ಟ್ರೈ ಮಾಡಿ. ಸೊ ಈಗ ನೀವೇನು ನೋಡಿದ್ರಲ್ಲ ಮೊಸರನ್ನದು, ಅದೇ ಥರ ನಿಮ್ಗೆ ಇನ್ನೊಂದು ಮಜಾ ಏನಂದರೆ ಐಸ್ ಕ್ರೀಮಲ್ಲಿ ಕೂಡ ಇದೇ ಥರ ಒಂದು ರೆಸಿಪಿ ಮಾಡ್ಬೋದು. ಐಸ್ ಕ್ರೀಮ್ನ ಎಣ್ಣೆಲಿ ಬಿಡೋದು, ಅದೊಂಥರ ಡಿಫ್ರೆಂಟಾಗಿರುತ್ತೆ, ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಹಿಂಗೆ ಹೊಡೆದಿದ ತಕ್ಷಣ ಐಸ್ ಕ್ರೀಮ್ ಆಚೆ ಬರುತ್ತೆ, ಹೊರಗಡೆ ತಣ್ಣಗಿರುತ್ತೆ, ಅದು ಮುಟ್ಟಕ್ಕೆ ಮಾತ್ರ ಬಿಸಿ ಬಿಸಿಯಾಗಿರುತ್ತೆ. ಬಟ್ ಎಕ್ಸ್ಟ್ರಾಡಿನರಿ ರೆಸಿಪಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಅದನ್ನು ಮಾಡ್ತೀನಿ. ಅದು ಬೇಕು ಅಂದರೆ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ನ ನೀವು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ಬೇಕು. ಸೊ ಅವಾಗ ನಾನು ನಿಮ್ಗೆ ಆ ರೆಸಿಪಿ ತೋರಿಸ್ತೇನೆ. ವಂಡರ್ಫುಲ್ ರೆಸಿಪಿ ಅದು. ಗರಿಗರಿಯಾಗಿ ಸಕ್ಕತ್ತಾಗಿದೆ. ನಾನಂತೂ ತಿನ್ನಕ್ಕೆ ರೆಡಿ ಇದ್ದೀನಿ. ಸೊ ಟೇಸ್ಟ್ ಮಾಡೋಣ. ಉಪ್ಪಿನಕಾಯಿ, ಮೊಸರನ್ನ, ಈ ಹಪ್ಪಳ ಸಕ್ಕತ್ತಾಗಿದೆ. ಸೊ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.